हेलो स्टूडेंट्स एल्रिಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದರ್ಶು ಎಜುಕೇರ್ ಚಾನೆಲ್। ಹಾಗೆ ಇವತ್ತಿನ ಒಂದು ವಿಡಿಯೋದಲ್ಲಿ VTU ಕಡೆಯಿಂದ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಬಂದಿರುವಂತದ್ದು ಆ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ। ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಖುಷಿಯಾದ ಸುದ್ದಿ ಅಂತಾನೆ ಹೇಳಬಹುದು। ಏನು ಅಂತ ತಿಳಿಸ್ಕೊಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ। ಹಾಗೆ ಒಂದು ಸ್ಪೆಷಲ್ ಮೂಮೆಂಟ್ ಇದೆ, ಆ ಒಂದು ಸ್ಪೆಷಲ್ ಮೂಮೆಂಟ್ ಅನ್ನು ಕೂಡ ನಿಮಗೆ ವಿಡಿಯೋ ಲಾಸ್ಟ್ ಅಲ್ಲಿ ತಿಳಿಸ್ಕೊಡ್ತೀನಿ। ಆ ಒಂದು ಲಾಸ್ಟ್ ಅಲ್ಲಿ ಹೇಳುವಂತ ವರ್ಡ್ಸ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನನಗೂ ಕೂಡ, ಹಾಗೆ ನಿಮಗೆ ಒಂದಿಷ್ಟು ಮಾತುಗಳನ್ನು ಹೇಳೋದಿರುತ್ತೆ। ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ। ಈ ಒಂದು ಅಪ್ಡೇಟ್ ಆದ್ಮೇಲೆ ಆ ಒಂದು ಮಾತುಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ। ಓಕೆ ಸ್ಟೂಡೆಂಟ್ಸ್, ಯಾರು ಇನ್ನೂ ನಮ್ಮದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಎಷ್ಟೊಂದು ಜನ ವಿಡಿಯೋನ ನೋಡ್ತಿದ್ರು ಕೂಡ ಸಬ್ಸ್ಕ್ರೈಬ್ ಆಗ್ತಿಲ್ಲ, ಹಾಗಾಗಿ ಇವಾಗಲೇ ತಪ್ಪದೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ನ ಮಾಡಿ। ಈ ಒಂದು ವಿಡಿಯೋಗೆ ಎಷ್ಟು ಲೈಕ್ ಮಾಡ್ತೀರಾ ನೋಡ್ತೀನಿ, ಹಾಗಾಗಿ ಒಂದು ಮಿನಿಮಮ್ ಆದರೂ 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ। ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಈ ಒಂದು ವಿಡಿಯೋನ, ಹಾಗೆ ಈ ಒಂದು ವಿಡಿಯೋಗೆ ಎಷ್ಟಾಗುತ್ತೆ ಅಷ್ಟು ಲೈಕ್ಸ್ನ ಮಾಡಿ। ಓಕೆ ಸ್ಟೂಡೆಂಟ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ VTU ಮುಖಾಂತರ ಅಂದರೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಕಡೆಯಿಂದ ಒಂದು ಅಪ್ಡೇಟ್ ಬಂದಿರುವಂತದ್ದು। ಏನು ಅಂತ ಅಂದ್ರೆ, ನೀವು VTU ಅಂತ ಒಂದು ವೆಬ್ಸೈಟ್ ಇದೆ, ಆ ಒಂದು ವೆಬ್ಸೈಟ್ಗೆ ಬಂದು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮಗೆ ಶೈಕ್ಷಣಿಕ ಅಂತ ಇರುತ್ತೆ, ಅಲ್ಲಿ ನೀವು ಕ್ಲಿಕ್ ಮಾಡಿ ನಿಮಗೆ ಸುತ್ತೋಲೆಗಳು ಮತ್ತು ಅಧಿಸೂಚನೆಗಳು ಅಂತ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದ್ರೆ ನಿಮಗೆ ಒಂದು ಅಪ್ಡೇಟ್ ಇಲ್ಲಿ ಕಾಣುವಂಥದ್ದು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ। ಒಂದು ಅಪ್ಡೇಟ್ ನಿಮಗೆ ಕಾಣುವಂಥದ್ದು, ರಿವೈಸ್ಡ್ ನೋಟಿಫಿಕೇಶನ್ ಟೆಂಟೇಟಿವ್ ಅಕಾಡೆಮಿಕ್ ಕ್ಯಾಲೆಂಡರ್ ಆಫ್ ಫಸ್ಟ್ ಸೆಮಿಸ್ಟರ್ ಆಫ್ BE BTech BDES and B Plan B Architecture BBA BCA BSc Hons ಪ್ರೋಗ್ರಾಮ್ ಫಾರ್ ಅಕಾಡೆಮಿಕ್ 2024 ಅಂತ ಇದ್ದಾರೆ। ಈ ಒಂದು ಅಂದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರ್ಬೋದು, BBA ಆಗಿರ್ಬೋದು, ಇಲ್ಲಿ ಇರುವಂತ ಎಲ್ಲ ಕೋರ್ಸ್ಗಳಿಗೂ ಕೂಡ ಅಕಾಡೆಮಿಕ್ ಇಯರ್ ಕ್ಯಾಲೆಂಡರ್ ಅನ್ನ ಒಂದು ರಿಲೀಸ್ ಮಾಡಿದ್ದಾರೆ, ಆ ಒಂದು ಶೆಡ್ಯೂಲ್ ಅನ್ನ ರಿಲೀಸ್ ಮಾಡಿದ್ದಾರೆ। ಶೆಡ್ಯೂಲ್ ಅಂದ್ರೆ ಏನು ಅಂತ ಅಂದ್ರೆ ನಿಮಗೆ ಯಾವಾಗ ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಫಸ್ಟ್ ಸೆಮಿಸ್ಟರ್ ಎಕ್ಸಾಮಿನೇಷನ್ಸ್ ಯಾವಾಗ ಇರುತ್ತೆ ಅಂತ ಎಲ್ಲಾನು ಕೂಡ ರಿಲೀಸ್ ಮಾಡಿದ್ದಾರೆ। ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದ್ರೆ ನಿಮಗೆ ಆ ಒಂದು ನೋಟಿಫಿಕೇಶನ್ ಓಪನ್ ಆಗುವಂಥದ್ದು ಈಗ ನಿಮಗೆ ತೋರಿಸ್ತೇನೆ। ಓಕೆ ಸ್ಟೂಡೆಂಟ್ಸ್, ಇಲ್ಲಿ ನೋಡ್ತಿರ್ಬೋದು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಕಡೆಯಿಂದ 4ನೇ ತಾರೀಕು ಒಂದು ಶೆಡ್ಯೂಲ್ ಅನ್ನ ಪ್ರಿಪೇರ್ ಮಾಡಿ ನಿನ್ನೆ 5ನೇ ತಾರೀಕು ಒಂದು ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡಿದ್ದಾರೆ। ಏನು ಅಂತ ಅಂದ್ರೆ ನಿಮಗೆ ಸಬ್ಜೆಕ್ಟ್ ಅಂತ ಕೊಟ್ಟಿದ್ದಾರೆ, ರಿವೈಸ್ಡ್ ನೋಟಿಫಿಕೇಶನ್ ಸಬ್ಜೆಕ್ಟ್ ಟೆಂಟೇಟಿವ್ ಅಕಾಡೆಮಿಕ್ ಕ್ಯಾಲೆಂಡರ್ ಆಫ್ ಫಸ್ಟ್ ಸೆಮಿಸ್ಟರ್, ಅಂದ್ರೆ ಆಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಒಂದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನಿಮಗೆ ಇಲ್ಲಿ ಕ್ಯಾಲೆಂಡರ್ ಅನ್ನ ರಿಲೀಸ್ ಮಾಡಿದ್ದಾರೆ। ದ ಅಪ್ಡೇಟೆಡ್ academic calendar has been released considering the KEA counseling schedule for admission to professional programs. The tentative academic calendar of first semester of ella course galige programs for the academic year 2024 and 25 are notified as mentioned below. ಈ ಒಂದು KCET ಕೌನ್ಸಿಲಿಂಗ್ ಏನಿದೆ, KEA ಕೌನ್ಸಿಲಿಂಗ್ ಏನಿದೆ, ಎಲ್ಲ ಒಂದು ಕೋರ್ಸ್ಗಳ ಕೌನ್ಸಿಲಿಂಗ್ ನ ಗಮನದಲ್ಲಿಟ್ಟುಕೊಂಡು ಒಂದು ಶೆಡ್ಯೂಲ್ ಅನ್ನ ರಿಲೀಸ್ ಮಾಡಿದ್ದಾರೆ। ಓಕೆ, ಇಲ್ಲಿ ನೀವು ನೋಡ್ತಿರ್ಬೋದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಕಮೆನ್ಸ್ಮೆಂಟ್ ಆಫ್ ದಿ ಸೆಮಿಸ್ಟರ್ 17ನೇ ತಾರೀಕು ಸ್ಟಾರ್ಟ್ ಮಾಡಬೇಕಂತ ಇದೆ। ಸ್ಟೂಡೆಂಟ್ಸ್ ಇಂಡಕ್ಷನ್ ಪ್ರೋಗ್ರಾಮ್ಸ್, ಓಕೆ, ಇಂಡಕ್ಷನ್ ಪ್ರೋಗ್ರಾಮ್ ಅಂದ್ರೆ ಏನು ಅಂತ ಅಂದ್ರೆ 17ರಿಂದ 27ನೇ ತಾರೀಕುವರೆಗೂ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಇದೆ। ಇಂಡಕ್ಷನ್ ಪ್ರೋಗ್ರಾಮ್ ಅಂದ್ರೆ ಏನು, ಈಗ ನಾವು ಇನ್ನ ಕೌನ್ಸಿಲಿಂಗೇ ಮುಗ್ದಿಲ್ಲ ನಮ್ದು KCET ಕೌನ್ಸಿಲಿಂಗು, ನಾವು ಯಾವಾಗ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸೋದು, ಎಷ್ಟು ಬೇಗ ಈ ಕಾಲೇಜು ಸ್ಟಾರ್ಟ್ ಆಗ್ತಾಯಿದೆ, ನಾವು ಹೋಗ್ದೇ ಕಾಲೇಜ್ನ ಸ್ಟಾರ್ಟ್ ಮಾಡ್ತಾ ಇದ್ದಲ್ಲ ಅಂತ ಎಲ್ಲ ತಿಳ್ಕೊಬೇಡಿ। ಈ ಇಂಡಕ್ಷನ್ ಪ್ರೋಗ್ರಾಮ್ ಅನ್ನೋದು ಏನಿರುತ್ತೆ ಅಂತ ಅಂದ್ರೆ ಯಾರೆಲ್ಲ ಮ್ಯಾನೇಜ್ಮೆಂಟ್ಗೆ ಸೀಟ್ಗೆ ಅಡ್ಮಿಷನ್ ಮಾಡಿಸಿರ್ತಾರೆ ಅಥವಾ ಫಸ್ಟ್ ರೌಂಡಲ್ಲಿ ಯಾರೆಲ್ಲ ಸೀಟ್ ಸಿಗುತ್ತೆ ಅವರು ಇಂಜಿನಿಯರಿಂಗ್ ಕಾಲೇಜಸ್ಗೆ ಅಡ್ಮಿಷನ್ ಮಾಡಿಸಿರ್ತಾರೆ, ಅವರೆಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಕಾಲೇಜ್ಗೆ ಹೋಗಿ ಆ ಒಂದು ಕಾಲೇಜ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾರೆ। ಒಂದು 7 ದಿನಗಳ ಕಾಲ, 7 ಅಥವಾ 10 ದಿನಗಳ ಕಾಲ ಕಾಲೇಜ್ ಬಗ್ಗೆ ಇಂಟ್ರೊಡಕ್ಷನ್ ಇರುತ್ತೆ। ಏನು ಅಂತ ಅಂದ್ರೆ ನೀವು ಕಾಲೇಜ್ಗೆ ಹೋಗ್ತೀರಾ, ಕಾಲೇಜಲ್ಲಿ ಯಾವ ಲೆಕ್ಚರರ್ಸ್ ಇರ್ತಾರೆ, ಯಾರ್ಯಾರು ಯಾವ ಸಬ್ಜೆಕ್ಟ್ಗಳನ್ನು ತಗೋತಾರೆ, ನಿಮಗೆ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಯಾವ ಸಬ್ಜೆಕ್ಟ್ಗಳಿದೆ, ಹಾಗೆ ಪೂರ್ತಿ ಇಂಜಿನಿಯರಿಂಗ್ ಕಲಿಯುವುದರ ಉದ್ದೇಶ ಏನು, ನೀವು ಯಾವೊಂದು ಕೋರ್ಸ್ ಅನ್ನ ಕಲಿತಿದ್ದೀರಾ, ಅದ್ರ ಬಗ್ಗೆ ಮುಂದೆ ಸ್ಕೋಪ್ ಇದೆಯಾ ಇಲ್ವಾ, ನೀವು ಏನನ್ನ ಮಾಡಬೇಕು, ಯಾವ ಜಾಬ್ ಅನ್ನ ಎಲ್ಲಿ ತಗೋಬೇಕು, ಹಾಗೆ ಜಾಬ್ ಇಂಪಾರ್ಟೆನ್ಸ್ ಏನು, ಹಾಗೆ ಈ ಒಂದು ಕೋರ್ಸ್ಗಳ ಇಂಪಾರ್ಟೆನ್ಸ್ ಏನು, ಹಾಗೆ ನಿಮ್ಮ ಕಾಲೇಜಲ್ಲಿ ಯಾವ ರೂಮ್ಸ್ ಇದೆ ಅಂದ್ರೆ ಲೈಬ್ರರಿ ಆಗಿರ್ಬೋದು, ಕ್ಲಾಸಸ್ ಆಗಿರ್ಬೋದು, ಕಂಪ್ಯೂಟರ್ ಲ್ಯಾಬ್ಸ್ ಆಗಿರ್ಬೋದು, ಹಾಗೆ ಎಲ್ಲೆಲ್ಲಿದೆ ಈ ಒಂದು ರೂಮ್ಸ್ ಎಲ್ಲ ಎಲ್ಲೆಲ್ಲಿದೆ, ನೀವು ಲೈಬ್ರರಿ ಯಾವೆಲ್ಲ ಬುಕ್ಸ್ ಅವೈಲಬಲ್ ಇದೆ, ಏನೇನು ನೀವು ಓದಬೇಕು, ಹಾಗೆ ಈ ರೀತಿಯಾದಂಥ ಎಷ್ಟೊಂದು ಮಾಹಿತಿಗಳನ್ನು ನಿಮಗೆ ಇಲ್ಲಿ ಸ್ಟೂಡೆಂಟ್ಸ್ ಇಂಡಕ್ಷನ್ ಪ್ರೋಗ್ರಾಮ್ಸ್ಗಳಲ್ಲಿ ಮಾಡಿಕೊಡ್ತಾರೆ। ಓಕೆ,
ಈಗ ನೀವು ಇದನ್ನು ತಿಳ್ಕೊಬೇಕಾದ್ರೆ ನೀವು ಫಸ್ಟ್ 10 ಡೇಸು ಕಾಲೇಜ್ಗೆ ಹೋಗಬೇಕು. ಓಕೆ, ನಿಮ್ಗೆ ಅವಾಗೇನು ಸಿಲೆಬಸ್ ಏನು ಸ್ಟಾರ್ಟ್ ಮಾಡೋದಿಲ್ಲ. ಓಕೆ, ಕಮೆನ್ಸೆಂಟ್ ಆಫ್ ಕ್ಲಾಸಸ್ ಅಂತ ಕೊಟ್ಟಿದ್ದಾರೆ. ಓಕೆ, ನಿಮಗೆ ಕ್ಲಾಸಸ್ ಇಲ್ಲಿ ಸ್ಟಾರ್ಟ್ ಆಗುವಂಥದ್ದು 28ನೇ ತಾರೀಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಲಾಸ್ಟ್ ವರ್ಕಿಂಗ್ ಡೇ ಆಫ್ ದಿ ಸೆಮಿಸ್ಟರ್. ಓಕೆ, ನಿಮಗೆ ಈಗ ಫಸ್ಟ್ ಸೆಮಿಸ್ಟರ್ನ ಮುಗಿಸ್ಬೇಕು, ನಿಮಗೆ ಸಿಲೆಬಸ್ ಫಸ್ಟ್ ಸೆಮಿಸ್ಟರ್ ಇರುವಂಥ ಸಿಲೆಬಸ್ನೆಲ್ಲ ಮುಗಿಸ್ಬೇಕು ಅಂತ ಡೇಟನ್ನು ಯಾವಾಗ ಕೊಟ್ಟಿದ್ದಾರೆ ಅಂತ ಅಂದರೆ 27ನೇ ತಾರೀಕು, ಜನವರಿ 27ನೇ ತಾರೀಕು. ಅಂದರೆ ನಿಮಗೆ ಜನವರಿ ಎಂಡ್ ಅನ್ನೋ ಅಷ್ಟರಲ್ಲಿ ನಿಮಗೆ ಈ ಒಂದು ಲಾಸ್ಟ್ ವರ್ಕಿಂಗ್ ಡೇ ಆಫ್ ದಿ ಸೆಮಿಸ್ಟರ್ ಅನ್ನ ಮುಗಿಸ್ಬೇಕು. ಲಾಸ್ಟ್ ವರ್ಕಿಂಗ್ ಡೇ ಆಫ್ ದಿ ಸೆಮಿಸ್ಟರ್ ಅನ್ನ ಅವ್ರು ಕೊಟ್ಟಿರೋದು 27ನೇ ತಾರೀಕು. ಅಷ್ಟರೊಳಗಡೆ ಅವರು ಸಿಲೆಬಸ್ನೆಲ್ಲ ಕಂಪ್ಲೀಟ್ ಮಾಡಿ ಕೊಡಬೇಕಾಗುತ್ತೆ. ಓಕೆ, ಅದಾದ್ಮೇಲೆ ಸಿಲೆಬಸ್ ಕಂಪ್ಲೀಟ್ ಆದಮೇಲೆ ಏನಿರುತ್ತೆ, ಆಸ್ ಯೂಶುವಲ್ ನಿಮಗೆ ಪ್ರಾಕ್ಟಿಕಲ್ ಮತ್ತೆ ವೈವಾ ಎಕ್ಸಾಮಿನೇಷನ್ಸ್ ಇರುತ್ತೆ. ಆ ಒಂದು ಎಕ್ಸಾಮಿನೇಷನ್ಸ್ ನಡೆಸೋದಕ್ಕೂ ಕೂಡ ಆ ಒಂದು ಡೇಟನ್ನು ಇಲ್ಲಿ ರಿಲೀಸ್ ಮಾಡಿದ್ದಾರೆ. 28ರಿಂದ 6ನೇ ತಾರೀಕು, ಜನವರಿ 28ರಿಂದ 6ನೇ ತಾರೀಕು ಫೆಬ್ರವರಿವರೆಗೂ ನಿಮಗೆ ಈ ಒಂದು ಪ್ರಾಕ್ಟಿಕಲ್ ಮತ್ತೆ ವೈವಾ ಎಕ್ಸಾಮಿನೇಷನ್ಸ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಪ್ರಾಕ್ಟಿಕಲ್ ಆದ್ಮೇಲೆ ಥಿಯರಿ ಎಕ್ಸಾಮಿನೇಷನ್ಸ್ ಇರುತ್ತೆ, ರಿಟರ್ನ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಆ ಒಂದು ರಿಟರ್ನ್ ಎಕ್ಸಾಮಿನೇಷನ್ಸ್ ಬಂದ್ರು 7ನೇ ತಾರೀಕಿಂದ, ಅಂದ್ರೆ ಒಂದು ತಿಂಗಳು ಹತ್ತತ್ರ 1 ತಿಂಗಳು ಟೈಮನ್ನು ಕೊಟ್ಟಿದ್ದಾರೆ. 7ನೇ ತಾರೀಕಿಂದ 5ನೇ ತಾರೀಕುವರೆಗೂ, ಮಾರ್ಚ್ 5ನೇ ತಾರೀಕುವರೆಗೂ ನಿಮಗೆ ಥಿಯರಿ ಎಕ್ಸಾಮಿನೇಷನ್ಸ್ ಅನ್ನು ನಡೆಸ್ತಾರೆ. ಆ ಒಂದು ಡೇಟ್ ಬಿಟ್ವೀನ್ ಅಲ್ಲಿ ನಿಮಗೆ ಥಿಯರಿ ಎಕ್ಸಾಮಿನೇಷನ್ಸ್ ಇರುತ್ತೆ. ಅದಾದ್ಮೇಲೆ ಕಮೆನ್ಸ್ಮೆಂಟ್ ಆಫ್ ನೆಕ್ಸ್ಟ್ ಸೆಮಿಸ್ಟರ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಿಮಗೆ ಸೆಕೆಂಡ್ ಸೆಮಿಸ್ಟರ್ 10ನೇ ತಾರೀಕು 3ನೇ ತಿಂಗಳು, ಅಂದ್ರೆ ಮಾರ್ಚ್ 10, 2025ರಲ್ಲಿ ನಿಮಗೆ ಸೆಕೆಂಡ್ ಸೆಮಿಸ್ಟರ್ ಸ್ಟಾರ್ಟ್ ಮಾಡ್ಬೇಕಂತ ನಿಮಗೆ ಕೊಟ್ಟಿದ್ದಾರೆ. ಓಕೆ, ನೀವೀಗ ಅನ್ಕೊಬಹುದು ನಮಗೆ ಈಗ ಲೇಟ್ ಆಗಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ, ನಮಗೆ ಸೆಮಿಸ್ಟರ್ ಎಲ್ಲ ನಮಗೆ ಬಹಳ ಮುಂದೆ ಹೋಗ್ತಿದೆ, ನಾವು ಲೇಟಾಗಿ ಕಲಿಯೋದಕ್ಕೆ ಆಗುತ್ತೆ ಅಂತ ಅನ್ಕೊಂಡಿದ್ರೆ ಇಲ್ಲ, ನಿಮಗೆ ಎಲ್ಲ ಒಂದು ಟೈಮನ್ನು ಅಡ್ಜಸ್ಟ್ಮೆಂಟ್ ಮಾಡಿ ನಿಮಗೆ ಸಿಲೆಬಸ್ಸನ್ನು ಮುಗಿಸಿ ನೀವು ಯಾವಾಗ ಕಾಲೇಜನ್ನು ಮುಗಿಸ್ಬೇಕು ಅಷ್ಟರೊಳಗಡೆ ನಿಮಗೆ ಕಾಲೇಜನ್ನು ಸಿಲೆಬಸ್ಸನ್ನು ಎಲ್ಲ ಮುಗಿಸಿ ನೀವು ಡಿಗ್ರಿಯನ್ನು ಮುಗಿಸ್ಕೊಂಡು ಹೋಗ್ತೀರಾ. ಓಕೆ, ಲೇಟ್ ಏನೂ ಆಗೋದಿಲ್ಲ. ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಸ್ಟೂಡೆಂಟ್ಸ್. ನಿಮಗೆ ಒಂದು ಸ್ಪೆಷಲ್ ಮೂಮೆಂಟ್ ಅಂತ ಹೇಳಿದೆ, ಅಂದರೆ ನನಗೆ ಒಂದು ಸ್ಪೆಷಲ್ ಮೂಮೆಂಟ್ ಅದು ನಿಮಗೆ ತಿಳಿಸ್ಬೇಕಂತ ಹೇಳಿದೆ. ಏನು ಅಂತ ಅಂದರೆ ಇವತ್ತು ನನ್ನ ಜನ್ಮದಿನ, ಅಂದರೆ ನನ್ನ ಇವತ್ತು ಹ್ಯಾಪಿ ಬರ್ತ್ಡೇ ಅಂತಿರಲ್ಲ ಹಾಗೆ ನನ್ನ ಒಂದು ಬರ್ತ್ಡೇ ಇದೆ. ನಿಮ್ಮ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಏನು ಮಾಡ್ಕೊಂಡಿದ್ದೀರಾ, ನಿಮ್ಮ ಒಂದು ಬ್ಲೆಸ್ಸಿಂಗ್ಸು ನನ್ನ ಮೇಲೆ ಇರಬೇಕು. ಯಾಕೆ ಅಂತಂದರೆ ನನ್ನ ವಿಡಿಯೋಸ್ ನೋಡೋದು ನನ್ನ ಸಬ್ಸ್ಕ್ರೈಬರ್ಸ್ ಮಾತ್ರ. ಹಾಗೆ ಹೊಸದಾಗಿ ಯಾರೆಲ್ಲ ಬರ್ತೀರಾ, ಹೊಸದಾಗಿ ಯಾರೆಲ್ಲ ನೋಡ್ತೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಇನ್ನು ಮುಂದೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ಕೂಡ ಧನ್ಯವಾದಗಳು. ನಾನು ಏನಾದರೂ ಮುಂದೆ ಅಚೀವ್ಮೆಂಟ್ ಮಾಡಬೇಕು ಅಂತ ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಮೇನ್ ಕಾರಣ ಆಗ್ತಾರೆ. ಯಾಕಂದರೆ ಅವರು ಪ್ರತಿಯೊಂದು ವಿಡಿಯೋಸ್ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನನಗೆ ಇನ್ಸ್ಟಾಗ್ರಾಮ್ ಕೂಡ ಮೆಸೇಜಸ್ ಅನ್ನ ಮಾಡಿ ಫಾಲೋ ಮಾಡ್ತಿದ್ದಾರೆ ಎಷ್ಟೊಂದು ಜನ. ಎಲ್ರಿಗೂ ಕೂಡ ಧನ್ಯವಾದಗಳು. ನಿಮ್ಮ ಬ್ಲೆಸ್ಸಿಂಗ್ಸ್ ಇರೋದ್ರಿಂದಾನೆ ಸ್ವಲ್ಪ ಏನಾದರೂ ನಾನು ಸಾಧನೆ ಮಾಡಿದ್ದೀನಿ ಅಂದರೆ ನನಗಿದು ಸಾಧನೆ. ಸ್ವಲ್ಪ ಅಂದರೆ 5000 ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡಿದರೆ ಇದು ಒಂಥರ ನನಗೆ ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ಅಷ್ಟು ಈಸಿ ಅಲ್ಲ ಈ ಒಂದು ಸಿಚುವೇಶನ್ ಅಲ್ಲಿ 5000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದು. ಓಕೆ, ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಇನ್ನು ಮುಂದೆ ಇವಾಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ನೆಕ್ಸ್ಟ್ ಇಯರ್ ಅನ್ನೋದರಲ್ಲಿ ನಾನು ಒಂದು ಅಚೀವ್ಮೆಂಟ್ ಮಾಡ್ಬೇಕಂತ ಇದ್ದೀನಿ ಈ ಒಂದು ಚಾನಲ್ನಲ್ಲಿ. ಹಾಗಾಗಿ ನೀವೆಲ್ಲ ಯಾರೆಲ್ಲ ಇದ್ದೀರಾ ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇಲ್ಲಿವರೆಗೂ ಮಾಡಿದ್ದೀರಾ, ಎಲ್ರಿಗೂ ಕೂಡ ಧನ್ಯವಾದ. ಇನ್ನು ಮುಂದೆ ಯಾರೆಲ್ಲ ಮಾಡ್ತೀರಾ ಅವ್ರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ನೀವೆಲ್ಲರೂ ಕೂಡ ಇವತ್ತು ನನ್ನ ಬರ್ತ್ಡೇ ಇದೆ, ಎಲ್ಲರೂ ಕೂಡ ಅಲ್ಲಿಂದಾನೆ ಹಾರೈಸಿ ಅಂತ ಕೇಳ್ಕೊಳ್ತಾ ನಾನು ಇವತ್ತಿನ ಒಂದು ವಿಡಿಯೋನ ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಕೂಡ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಈ ಒಂದು ವಿಡಿಯೋಗೆ ಲೈಕ್ನ ಮಾಡಿ, ಹಾಗೆ ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಅಂತ ಕೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಎಲ್ರಿಗೂ ಧನ್ಯವಾದಗಳು. ಎಲ್ಲರೂ ಟೇಕ್ ಕೇರ್. ಬಾಯ್ ಸ್ಟೂಡೆಂಟ್ಸ್.